ಭಾರತದ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾದಾಗ ಬಾಂಗ್ಲಾದೇಶ ಅಮೆರಿಕದೊಂದಿಗೆ ತನ್ನ ಜವಳಿ ರಫ್ತು ಬಲಪಡಿಸುವಂತಹ ವ್ಯಾಪಾರ ಒಪ್ಪಂದದಲ್ಲಿ ಯಶಸ್ವಿಯಾಗಿದ್ದು ಹೇಗೆ? ಭಾರತದ ರೈತರು ಮತ್ತೆ ಜವಳಿ ಕಾರ್ಮಿಕರ ಜೀವನೋಪಾಯಕ್ಕಿಂತ ಬಾಂಗ್ಲಾದೇಶದ ಉತ್ಪಾದನಾ ಹಿತಾಸಕ್ತಿಯನ್ನು ರಕ್ಷಿಸೋದಕ್ಕೆ ಅಮೆರಿಕ ಯಾಕೆ ಹೆಚ್ಚು ಇಚ್ಛಿಸ್ತಾ ಇದೆ? ಈ ಒಪ್ಪಂದ ಭಾರತೀಯ ಹತ್ತಿ ಬೆಳೆಗಾರರು ಮತ್ತೆ ಜವಳಿ ಕಂಪನಿಗಳಿಗೆ ಹಾನಿಕಾರಕವಾಗಿದ್ರೆ ಭಾರತ ದೊಡ್ಡ ಆರ್ಥಿಕತೆ ಮತ್ತೆ ಘೋಷಿತ ಕಾರ್ಯತಂತ್ರದ ಪಾಲುದಾರನಾಗೋದು ಹೇಗೆ ಸಾಧ್ಯ ಇದೆ? ಬಾಂಗ್ಲಾದೇಶ ಅಮೆರಿಕದೊಂದಿಗಿನ ಮಾತುಕತೆಯಲ್ಲಿ ಗೆಲ್ಲುತ್ತೆ ಅನ್ನೋದಾದ್ರೆ ಭಾರತದ ರೈತರು ಮತ್ತೆ ಜವಳಿ ಉತ್ಪಾದಕರು ಚೌಕಾಸಿ ಮಾಡುವಂತಹ ಶಕ್ತಿಯನ್ನ ಯಾಕೆ ಕಳೆದುಕೊಳ್ತಾರೆ? ತನ್ನ ಮಾತುಕತೆಗಳಲ್ಲಿ ಭಾರತ ಪ್ರತಿಪಾದಿಸೋದಕ್ಕೆ ವಿಫಲವಾದ ಯಾವುದನ್ನ ಬಾಂಗ್ಲಾದೇಶ ಅಮೆರಿಕದ ಎದುರು ದೃಢವಾಗಿ ಪ್ರತಿಪಾದಿಸಿತು? ಭಾರತ ಸಮಾನ ವ್ಯಾಪಾರ ಪಾಲುದಾರ ದೇಶನ ಅಥವಾ ದಕ್ಷಿಣ ಏಷ್ಯಾದಲ್ಲಿ ಅಮೆರಿಕದ ದ್ವಿಪಕ್ಷೀಯ ಒಪ್ಪಂದಗಳ ಪರಿಣಾಮವನ್ನು ಹೀರಿಕೊಳ್ಳುವಂತಹ ನಿರೀಕ್ಷೆ ಮಾರುಕಟ್ಟೆ ಮಾತ್ರನ? ಈ ಕುರಿತು ಒಂದು ವಿವರವಾದ ವಿಶ್ಲೇಷಣೆಯನ್ನ ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತೆ ಅದರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.